ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಇನ್ನು ವಿಮೋಚನೆ ಒಂದು ಅವಸ್ಥೆ ಅಂತ ಕರೆಯುವುದು. ಅದನ್ನು ಬಿಡುಗಡೆ ಅಂದ್ರೆ ನಾಶ ಅಂತ ಅರ್ಥೈಸಬಾರದು. ಬಿಡುಗಡೆ ಇರೋ ಸಂಸಾರದ ಬಿಡುಗಡೆ ಆಗಬೇಕಪ್ಪ, ಆಶ್ರಮ ಸೇರ್ಕೊಳ್ಬೇಕು, ಏನೋ ಗಟ್ಟಿಗಳು ಧ್ಯಾನ ಮಾಡಬೇಕು, ಒಂದು ಹೆಸರು ಬೈರಪ್ಪ ಒಂದು ನಾಯಿಗಳನ್ನ ಅದೆಲ್ಲ ಹುಡುಗಿ ಸಂಸಾರದ ಬೇಜಾರ ಹಿಮಾಲಯದವರು ಕೂತ್ಕೊಂಡು ಧ್ಯಾನ ಮಾಡ್ತಾರಲ್ಲ, ಯಾಕೆಂದ್ರೆ ಇನ್ನು ಬಿಡುಗಡೆ ಬಂದಿರಲ್ಲ, ಸಂಸಾರದಿಂದ ಕಟ್ಕೊಂಡಿರಲ್ಲ ಅನ್ನುವಂಥ ಜೀವನದಲ್ಲಿ ನಿದ್ದೆ ಮಾಡ್ತಾರೆ, ಮಕ್ಕಳೇ ಮಾಡ್ತಾರೆ, ನಾನು ವ್ಯಾಪಾರ ಮಾಡ್ಬಿಟ್ರು ಅಂತ ಯೋಚನೆ ಮಾಡ್ತಿದ್ದಾರೆ. ನಾವು ಹಾಗೆ ಇಲ್ಲಿ ಬಿಡುಗಡೆ ಬಂದಿದ್ರೆ ಮಾತ್ರ ನಾವೆಲ್ಲೋ ಕೂತ್ಕೊಂಡು ನೆಮ್ಮದಿ ಶಾಂತಿಯಾಗ ಸಾಧ್ಯ. ಸಣ್ಣ ನದಿಗಳು ದೊಡ್ಡ ನದಿಗಳಿಗೆ ಸೇರಿ ತಮ್ಮ ನಾವವನ್ನು ಪಡೆದುಕೊಂಡಂತೆ, ನದಿಗಳು ಸಮುದ್ರವನ್ನು ಸೇರಿ ತಮ್ಮ ನಾವನ್ನು ಪಡೆದುಕೊಂಡಂತೆ ಏರಿ ಸ್ವರೂಪದ ಬದಲಾವಣೆಯನ್ನು ಬಿಡುಗಡೆಯನ್ನು ಕರೆಯಲಾಗುವುದು. ಎಷ್ಟು ಸುಲಭವಾಗಿ ಅರ್ಥ ಮಾಡಿದ್ದಾರೆ. ನದಿಗಳೆಲ್ಲ ಹೋಗ್ಬಿಟ್ಟು ನನ್ನ ಕಾವೇರಿ ನದಿ, ಕಪಿಲಾ ನದಿ ಅಂತ ಸಮುದ್ರದಲ್ಲಿ ಹೇಳ್ತಾ ಸಮುದ್ರಕ್ಕೆ ಸೇರ್ಕೊಂಡ್ಮೇಲೆ ಆಗೋಯ್ತು. ಒಂದು ಅಷ್ಟೇ, ಸಮುದ್ರ ನಾಲೆಗಳು ನದಿಗಳು ಅಷ್ಟಲ್ಲಿರ್ಬೇಕು ಹೊರತಾಗಿ ಬಿಟ್ಟು ಈಗ ನಾನೇ ಸರಿ, ನನ್ನೇ ಸಂಸಾರ, ನಾನೇ ಮಾಡಿದ್ದು ನಾನು ನನ್ನ ಹೆಂಡತಿ ಗಂಡ ಮಕ್ಕಳು ಸೊಸೆಯರಿಗೆ ಕರ್ಪ ಮತ್ತು ಬೇಜಾರ ರಹಿತರಾಗಿ ವರ್ತಿಸುತ್ತಿದ್ದೇನೆಯೇ ನನ್ನೇ ನೋಡ್ಕೋಬೇಕು. ನನ್ನ ಹೆಂಡತಿ ಗಂಡ ಮಕ್ಕಳು ಸೊಸೆ ಇವತ್ತು ಅಪ್ಪನಿಂದ ನಾನು ಆಸ್ತಿ ಮಾಡಿದ ಇಷ್ಟೊಂದು ಅವನ್ನೆಲ್ಲ ಕೇಳಬೇಕು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಇವರೆಲ್ಲ ನಾನು ಕಡ್ಲೇಕ ಹೋಗ್ತದೆ, ಬಾರಿ ಮಾತೆ ಊಟ ಬರುತ್ತೆ, ಸಂಪಾದನೆ ಮಾಡಿದ್ದೀನಿ. ಈಗ ನನ್ನನ್ನ ನನ್ನ ಮಾತು ಯಾರು ಕೇಳ್ತಾ ಇಲ್ಲ. ನೀನ್ ಮಾಡೋದು ಅವರೇನು ಬೆಳ್ಕೊಂಡಿಲ್ಲ, ನೀನು ಬೇಕಿತ್ತು ಮಾಡಿದೆ, ಮಾಡ್ಕೊಂಡು ಬಿಡ್ಬೇಕು. ನನ್ನ ಮಕ್ಕಳು ಮನೆಗಳು ಎಲ್ಲ ನಾನು ಕೇಳಬೇಕು ಅಲ್ವಾ? ಅದೇ ಕೆಲವರು ಹೇಳ್ತಾರೆ ಮನೆ ಮಕ್ಕಳು ನೀನ್ ಮಾಡೋದು ನಾನು ಹೇಳಿಲ್ಲ ಅಂತ, ಎಷ್ಟೋ ಮನೆಗಳು ಬಂದಿದೆ ಹಾಗೆ ಮಾಡ್ಬೇಕು. ನಿಜ ಸಂಸಾರ ಸಂಪಾದನೆ ಬೇಕು, ನಾನ್ ಮಾಡಿದೆ ನನ್ನ ಕರ್ತವ್ಯ, ನನ್ನ ಡ್ಯೂಟಿ ಅಷ್ಟೇ ಮಾಡಬೇಕು ಅಷ್ಟೇ. ಯಾವಾಗಲೂ ನನಗೆ ವಿಧಿಯರಾಗಬೇಕೆಂದು ಆಲೋಚಿಸಿದ್ದೇನೆಯೇ ವರ್ಷಾಂತರಿಗೆ ನಾನು ಯಾವ ರೀತಿ ವರ್ತಿಸ್ತೀನಿ ಮನೆಯಲ್ಲಿ, ಎಲ್ಲರೂ ನನ್ನ ವಿಧಿಯರಾಗಬೇಕು, ನನ್ನ ಬೆಳಗ್ಗೆ ಇದ್ದ ನನ್ನ ಸಂಸ್ಕಾರ ಇರಬೇಕು. ಅಪ್ಪ ನಾನು ವಾಚನ ಆಸ್ತಿ ಮಾಡಿದ್ದಪ್ಪ ಬಿಡ್ಲಿಲ್ಲ ಅಪ್ಪ ಅಂತ ಕಾಲು ನಮಸ್ಕಾರ ಮಾಡ್ಬೇಕು. ಎಂತ ಅಪೇಕ್ಷೆ ಬರುತ್ತೆ ಈ ಮನಸ್ಸು, ಯಾವ ಮನಸ್ಸು ನಾನು ಬಂದಿದೆಯಲ್ಲ ಅವ್ರು ಮಾಡ್ತಕ್ಕ ನನ್ನ ಸಂತೋಷ. ಅದ್ಮೇಲೆ ಗರ್ಭ ಬೇಡ, ಅವನ ವಿಧಿಯರಾಗಬೇಕು, ಆಲೋಚನೆಗೂ ಇರಬಾರ್ದು. ನಾನು ಜಾತಿ ಧರ್ಮ ಭಾಷೆ ಒಂದು ಸಮುದಾಯದಲ್ಲಿ ಮಾತ್ರ ಸಹಾಯ ಮಾಡಲು ಸಿಕ್ಕಿಲ್ಲ. ಈಗ ನಾವು ಜಾತಿ 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 ಇದೆಯಲ್ಲ, ನಾವು ಗೋರಾಸು ಲಿಂಗಾಯತು ಗ್ರಾಮಕ್ಕೂ ನಾವು ಮಾತ್ರ ಸಹಾಯ ಮಾಡೋದು. ಬೇರೆಯವರೆಲ್ಲ ಇಷ್ಟ ಅಲ್ಲ. ನಾವು ಸಮುದಾಯದಲ್ಲಿ ತಿಳಿದ್ಮೇಲೆ ನಾವು ಯಾವ ಜಾತಿ ಅನ್ನೋದು ಕೆಲ ಜಾತಿ ಎಲ್ಲರೂ ಸಹಾಯ ಮಾಡೋದು, ನನ್ನ ಜಾತಿ ಮಾತ್ರ ಸಹಾಯ ಮಾಡೋದು. ಕೆಲವರು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಮಕ್ಕಳೆಲ್ಲ ಕೊಡ್ತಾರೆ, ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಚಿಕ್ಕ ಮಗುವಿನ ಬೆಳೆಸುತ್ತಾರೆ. ಅದೇ ದೇಶದ ಕಾರಣ ಹಾಗೆ ಇವತ್ತು ಯುದ್ಧ ನಡೀತಾ ಇದೆ. ಅದನ್ನು ಗೊತ್ತಿಲ್ಲ, ಮಕ್ಕಳು ಚಿಕ್ಕ ಮಗುವಿನಲ್ಲೇ ನಡೆಯುತ್ತೆ. ಬಸ್ಸಲ್ಲಿ ಆ ಪಕ್ಕದ ಒಂದು ಮುಸ್ಲಿಂ ಗಡಿ ತಿಳ್ಕೊಂಡೆ ಎಮ್ಮ ಏನು ಹೇಳಿರ್ತಾರೆ ಅನ್ಸುತ್ತೆ. ಆ ಮಗು ಅಮ್ಮ ಅನ್ಕೊಂಡ್ರೆ ಗೊತ್ತಿಲ್ಲ, ನಾನು ಇಷ್ಟ ಇಲ್ಲ ಬೆಳೆಸ್ತವ್ರೆ ಅದು ಮಾಡೋದ್ರಿಂದ ಹೆಂಗೆ ಪ್ರಪಂಚ ಸಂಕಲ್ಪ ರೂಪಗಳು ಹರಡ್ತಾ ಇದೆ ಅಂತ ಹೇಳ್ತಾರೆ. ಪ್ರಪಂಚದಲ್ಲೆಲ್ಲ ಹರಡಿರ್ಬೋದು ಈ ಕೀಳು ಮನೋಮಾನಗಳೇ, ಇವೇ ಯುದ್ಧಕ್ಕೆ ಕಾರಣ, ಇವೇ ರೋಗಕ್ಕೆ ಕಾರಣ, ಇವೇ ದರೋಡೆಗೆ ಕಾರಣ, ಇವೇ ಸಂಕಷ್ಟಕ್ಕೆ ಕಾರಣ. ನಾವೇ ಮಾಡಿಬಿಟ್ಟಿರುವ ಯಾರು ಮಾಡಿದ್ದಲ್ಲ. ಆಗ್ತಿದೆ ರೋಗಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ನೀನು ಯೋಚನೆ ಮಾಡಿದ ಸಂಕಲ್ಪ ಅನ್ನೋ ಕೆಲಸ ಮಾಡ್ತೀವಿ. ಅವನ ಮನಸ್ಸಿನ ಸ್ವಲ್ಪ ಇರುತ್ತೆ ಕೆಟ್ಟನ ಎಲ್ಲ ಮಾಡಿ ಸವಾರಿ ಮಾಡಿ ಅವ್ನು ಬರೆ ಮಾಡಬೇಕು, ಹೊಸ ಮಾಡುತ್ತೆ ನಿಮಗೆ. ಅದಕ್ಕೆ ಪುಸ್ತಕ ಓದಿ ಓದಿ ಅಂತ ಹೇಳ್ತಾ ಇರ್ತೀನಿ. ಸಂಕಲ್ಪ ರೂಪ, ಯೋಚನಾ ಶಕ್ತಿ, ಕರ್ಮ, ಮೂರು ಓದ್ಬಿಟ್ರೆ ಸಾಕು.
ಬರೆದಂತ ಗ್ರಂಥಗಳು ಸಾಧಾರಣ ಗ್ರಂಥ ಅಲ್ಲ, ಅದು ಅದ್ಭುತವಾದ ಗ್ರಂಥಗಳು. ಓದ್ಬೇಕು, ಅರ್ಧ ಪೇಜು ಅದನ್ನೇ ಅರ್ಧ ಪೇಜು ಹೇಳ್ತಾರೆ, ಅರ್ಧ ಜ್ಞಾನ ಅದು ಮುಂದುವರಿಯುತ್ತಿದೆ, ಅದೇ ಯೋಚನೆಗಳು ಬರುತ್ತೆ, ಕೆಲಸ ಮಾಡೋದೆಲ್ಲ ಬರುತ್ತೆ ಹೇಳ್ತಾರೆ. ನಿಜವಾಗಿಯೂ ಸಹಾಯ ಬಯಸುವ ಕಟ್ಟದಲ್ಲಿ ಇತರರಿಗೆ ಪೂರ್ಣವಾಗಿ ಎದುರಿಸುತ್ತಿದ್ದೇನೆಯೇ? ನನ್ನ ತಂದೆ ಗಳಿಸುತ್ತಿರುವ ಸಂಪತ್ತನ್ನು ನಾನು ಗಳಿಸಬೇಕು, ನಾನು ಅನುಭವಿಸಬೇಕೆಂಬ ಅದು ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದಲ್ಲ ಎಂಬ ಭಾವನೆ ಇದೆಯೇ? ನನ್ನ ಕಕ್ಷಿದಾರರನ್ನು, ರೋಗಿಗಳನ್ನು, ಗ್ರಾಹಕರನ್ನು ಕೇವಲ ಆದಾಯ ಮೂಲಗಳಿಂದ ವಿನಿಯೋಗಿಸುತ್ತಿದ್ದೇನೆಯೇ? ಎಲ್ಲ ಪ್ರಶ್ನೆಗಳು ನಾನು ಸಂಪಾದನೆ ಮಾಡಿದ್ದೆಲ್ಲ ನನಗೆ, ನನ್ನ ಹೆಂಡತಿಗೆ ಮಕ್ಕಳಿಗೆ ಮಾಡ್ತಿದ್ದೀರಾ ಎಲ್ಲ ನೀವು ಕೇಳ್ತಾರೆ. ಮಾರುಕಟ್ಟೆಯ ಆಹಾರ ಧಾನ್ಯಗಳು ದಾಕ್ಷಣ್ಯವಿದೆ, ಬಡವರ ಜೀವನಾವಶ್ಯಕ್ಕೆ ಹಸಿರಿಗೆ ಎಚ್ಚರವೇ ಮಾಡ್ತಿರ್ತೇನೆ. ಆಹಾರ ಧಾನ್ಯ ಮಾಡ್ತಾ ಇರ್ಬೇಕಾದ್ರೆ ಬಡವರಿಗೆ ಬೆಲೆ ಜಾಸ್ತಿ ಮಾಡ್ತಾರೆ. ಈ ಕರೋನಾ ಟೈಮ್ನಲ್ಲಿ ನನ್ನ ಮಗ ಹೇಳ್ತಾರೆ, ಅಮೆರಿಕಾದ ತಗೊಂಬಂದು ತೋರಿಸ್ತಿದ್ರು ಸಾಮಾನ್ಯ ಅವರಿಗೆ ಬೇರೆಯವ್ರಿಗೆ ಬೇಕಾದ ಸಾಮಾನ್ಯ ಸಿಗ್ತಾರೆ. ಈ ತರ ಮಾಡ್ಬೋದ? ನಮ್ಗೆ ಎಷ್ಟು ಬೇಕು, ಎಷ್ಟು ಅವಶ್ಯಕತೆ ಅಂತೋ ತಗೋಬೇಕು. ಕರೋನಾ ಬಂದಿದೆ, ತಿಂಗಳಾಗಟ್ಟಲೆ ಇರುತ್ತೆ, ಎಲ್ಲ ಬೇಡ. ಇಲ್ಲಿ ಸೋಮವಾರ ಎಲ್ಲೋ ಇಲ್ಲ, ಅದಕ್ಕೆ ಚೆನ್ನಾಗಿ ಆಗ್ತಾ ಇರ್ತದೆ. ಆಮೇಲೆ ವ್ಯಾಪಾರ ಮಾಡೋದು, ಅದಕ್ಕೆ 10 ರೂಪಾಯಿ ಬೆಲೆ ಇದ್ರೆ ಅಕ್ಕನಿಗೆ 20-50 ರೂಪಾಯಿ ಹಾಕ್ರಿ, ಬದುಕಬೇಕು ನಿಜ. 10 ರೂಪಾಯಿ ಬೆಲೆ 5 ಅದು ಬಿಟ್ಟು 50 ರೂಪಾಯಿ ಅವನು ಬರಲ್ಲ. ಎಷ್ಟು ಸರಿ ವ್ಯಾಪಾರ ಇನ್ನ ಕಮ್ಮಿ ಕೊಡೋದು ತಗೊಂಡು ಹೋಗ್ತಾ ಇದ್ದೀರಾ, ನೀವು ಜಾಸ್ತಿ ಇರುತ್ತೆ. ಅದೇ ತರ ಬರೇ ಕಾರ್ಖಾನೆಯ ತ್ಯಾಜ್ಯಗಳನ್ನು ಸಮೀಪದಲ್ಲಿ ಅರಿಯಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಮುಗಿಯಗೊಳಿಸುತ್ತಿದ್ದೇನೆ. ಎಲ್ಲ ನಮಗೆ ಆಗ ಕ್ವಶನ್ಸ್. ಕಾರ್ಖಾನೆ ಫ್ಯಾಕ್ಟರಿಗಳು ಮಾಡ್ತಾರೆ, ಮನೆಯ ವಸ್ತು ನೀರು ಬಿಡ್ತಾ ಇದ್ದಾರೆ, ಆದಷ್ಟು ನದಿಗಳು ಹೋಗ್ತಾ ಇದೆ, ಜಲಚರಗಳೆಲ್ಲ ಸತ್ತು ಹೋಗ್ತಾ ಇದೆ, ಅಲ್ಲಿ ಕುಡಿದ ಜನಗಳು ಎಷ್ಟು ಜನ ಸತ್ತು ಹೋಗ್ತು. ಜ್ಞಾನವೇ ಈಗ ಫ್ಯಾಕ್ಟರಿ ಮಾಡೋಕೆ ಸುಮ್ಮನೆ ಒಂದು ಕೆಲಸ ಆಗ್ಬೇಕು, ಅದು ಬರಬೇಕು, ಸಂಪಾದನೆ ಅಷ್ಟೇ. ಜನ ಏನಾದ್ರು ಇದನ್ನೇನ್ ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಕಾರ್ಖಾನೆ ಹೊಸ ದಟ್ಟವಾದ ಹೊಗೆ ನಿಶಾನೆಗಳನ್ನು ಲಾಭದಾಸಿಗೆ ಹೊಸ ತಂತ್ರಜ್ಞಾನ ನಿರ್ಮಿಸುವುದು ಬಿಟ್ಟು ಗಾಳಿಯನ್ನು ಬೇರೆ ಬಿಟ್ಟು ವಾತಾವರಣವನ್ನು ಮಲಿನಗೊಳಿಸುತ್ತಿದ್ದೇನೆಯೇ? ಈಗ ವಿಷಾದ ಫ್ಯಾಕ್ಟರಿ ಮನೆಗಳು ಹೋಗ್ತಾನಲ್ಲ, ಅದರಲ್ಲಿ ವಿಷಾದ ಮನೆಗಳಿವೆ, ಅದು ಬಿಟ್ಟು ತಕ್ಷಣ ಎಲ್ಲ ವಾಸ ಉಸಿರಾಟದೆಲ್ಲ ಸೇರ್ಕೊಂಡು ರೋಗಗಳಿದೆ. ಅದನ್ನ ಪ್ಯೂರಿಫೈ ಮಾಡಿ ಹೊಸ ಟೆಕ್ನಿಕಲ್ ಅಂದ್ರೆ ಆ ವಿಷ ಮಣ್ಣಿನ ಗಾಳಿಯನ್ನು ಪ್ಯೂರಿಫೈ ಮಾಡಿ ಬಿಡುವಂತ ಟೆಕ್ನಿಕ್ ಬಂದಿದೆ. ಅದು ನೀವು ಮಾಡಿದ್ಯಾ? ಇದನ್ನ ಹಾಗೆ ಬಿಡ್ತಾ ಇದೆ ವಿಷ ಲಾಭದಾಸೆಗಾಗಿ ಹೊಸ ತಂತ್ರಜ್ಞಾನ ಅಳವಡಿಸಿ ನಿಯಂತ್ರಿಸಬೇಕು. ವಾತಾವರಣ ಮಲಿನಗೊಳಿಸುತ್ತಿದ್ದೇನೆ. ಸತತವಾದ ಈ ಬರ್ತರೆಗಳಿಂದ ನಾನೇನು ಅಧಿಕ ಸಂತೋಷ ಮತ್ತು ಶಾಂತಿಯನ್ನು ಪಡೆದಿದ್ದೇನೆ. ಪಡೆದಿದ್ದಾರ? ಈಗ ದೊಡ್ಡ ಫ್ಯಾಕ್ಟ್ರಿ ಮನೆಗಳಿಂದ ನೋಡಿದ್ರೆ ದೊಡ್ಡ ಶ್ರೀಮಂತರು ನ್ಯಾಯ ಮಾಡಿ ಸಂಪಾದನೆ ಮಾಡಿರ್ತಾರಲ್ಲ, ಜನರ ತೊಂದರೆ ಕೊಟ್ಟು ಅವ್ರ ಮನೆ ವಾತಾವರಣ ಹೊರಗಡೆ ನೋಡಿದ್ರೆ ಮಕ್ಕಳು ಅಂದಾರಿ, ಒಂದಾರಿ, ನಾಷ್ಟ ಕಟ್ಟಿದ್ದಾರೆ, ಊಟ ಮಾಡ್ತಾರೆ. ಅವ್ರ ದಿನ ಕಣ್ಣ ದಿನ ಯಾಕೆ ಇಷ್ಟು ಜನಕ್ಕೆ ತೊಂದರೆ ಕೊಟ್ಟು ಇಷ್ಟು ಜನಕ್ಕೆ ನೋವು ಕೊಟ್ಟಿರೋದು ಎಂದೂ ಹೋಗಲ್ಲ. ನಾವು ಹೊಡೆದಿದ್ದ ಬಾಲ್ ನಮಗೆ ಬಂದಿದೆ, ನಾವು ಹಾಕಿದ ದುಷ್ಟತನದ ಚಿಂತನೆಗಳು ಎಲ್ಲಿಂದ ಉತ್ಪತ್ತಿ ಆಯ್ತು, ಇಲ್ಲಿಂದ ಉತ್ಪತ್ತಿ ಆಯ್ತು ಅನ್ನೋದು ಕೂಡ ವಾಪಸ್ಬೇಕು. ಈ ರೀತಿ ಎಲ್ಲ ಆಗ್ತಾ ಇರ್ತದೆ. ಎಲ್ಲಾ ಪ್ರಶ್ನೆಗಳ ಬಗ್ಗೆ ವಿಚಾರ ಮಾಡ್ತಾ ಯೋಚಿಸುತ್ತಾ ಹೋದಾಗ ಯಾವುದೇ ಒಂದು ಗಹನವಾದ ವಿಚಾರ ಅನುಕೂಲದಲ್ಲದೆ ಇದೆಲ್ಲ ಓದ್ತಿರ್ತೀವಲ್ಲ, ಹೇಳಿದ್ರಲ್ಲ ನಮ್ಮ ಮನಸ್ಸಲ್ಲಿ ಮಾಡಬಾರ್ದು ಏನಾದ್ರು ಅನ್ನಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಾವಧಾನಕ್ಕೆ ಸರಿಯಾದ ಮಾರ್ಗ ಮತ್ತು ಸರಿಯಾದ ಉತ್ತರಕ್ಕಾಗಿ ಕಣಕಾಟು ಪ್ರಾರಂಭಿಸುತ್ತೇವೆ. ಇದೆಲ್ಲ ಮಾಡಿಬಿಟ್ಬಿಟ್ರೆ ಸಂಸಾರ ತರಕಾರಿಗೆ ಏನ್ ಜೀವನ ಮಾಡೋದು? ವೈಶಾಲ್ಯ ಜೀವನ ಮಾಡ್ಬೇಕಲ್ಲ. ಇನ್ನೊಬ್ರು ಮೋಸ ಮಾಡಿ, ಇನ್ನೊಬ್ರು ಅನ್ಯಾಯ ಮಾಡಿ, ನೀವು ವೈಶಾಲ್ಯ ಬಿಲ್ಡಿಂಗ್ ಬಿಟ್ಟು ಒಳ್ಳೆ ಕೊಡದೆ ಅದು ಯಾರಾದ್ರೂ ಇನ್ವಾಲ್ವ್ಮೆಂಟ್ ಆಗ್ಬೇಕು.
ಆಗ ಕಟ್ ಮಾಡ್ತೀವಂತೆ ಮಾಡೋದು ಸಾಧ್ಯನಾ? ನಮಗೆ ಎಲ್ಲಾ ಕಷ್ಟಗಳಿಗೆ ಎಲ್ಲಾ ಕೊಟ್ಟಂತ ಸರಿಯಾದ ಪ್ರೇಮದಲ್ಲಿ ಅದರ ಪರಿಪೂರ್ಣತೆ ಎಲ್ಲ ಹೇಳಿದ್ರು ಸ್ಪಷ್ಟವಾದಂತ ಪ್ರೇಮದಿಂದ ತಿಳಿಸಿದ್ರು ವಿಪೂರ್ಣತೆ ವಿಪೂರ್ಣವನ್ನು ವೀಕ್ಷಿಸಿದ್ರು ಪ್ರೇಮ ಇದು ನಿಜವಾದ ಪ್ರೇಮ. ಈ ಪ್ರೇಮ ಪ್ರೇಮ ಆ ಪ್ರೇಮ ಅಂತ ಹೇಳ್ತಿದ್ರು. ಪ್ರೇಮ ಅಂತಂದ್ರೆ ನಮಗೆ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ಲವ್ ಯೂನಿವರ್ಸಲ್ ಇರುವಂತಹದ್ದೇ ಆ ಪ್ರೇಮ. ಪ್ರಪಂಚದಲ್ಲೆಲ್ಲ ಹರಿಯೋದೇ ಆ ಪ್ರೇಮ. ಅದರಿಂದ ಅದ್ಭುತವಾದ ಶಕ್ತಿ ಇದೆ ಪ್ರೇಮಕ್ಕೆ. ಈಗ ಒಂದು ಮಗು ನೋಡಿ ಚಿಕ್ಕವರು ನೋಡ್ತಿದ್ದಂಗೆ ಇದು ಮಾಡ್ತಾರೆ ಪ್ರೇಮ ಸುರಿಸು ಅದನ್ನ ಎತ್ಕೋಬೇಕು ಯಾಕೆ ಯಾಕೆ ಮಾಡೋಣ ಏನಾದ್ರು ಅರ್ಥ ಆಯ್ತು ನನಗೆ. ನಮ್ಮ ಮಗು ನೋಡಿದ ತಕ್ಷಣ ಅದನ್ನು ಬಂದಿದ ತಕ್ಷಣ ಏನು ಎತ್ಕೊಂಡು ಯಾಕೆ ಅದ್ರ ಕಲ್ಮಶನೇ ಇಲ್ಲ. ಅಲ್ಲಿ ನಾನು ನೀನು ಬೇರೆ ಬೇಕು ಏನೂ ಇಲ್ಲ. ಅದು ಪರಿಪೂರ್ಣವಾದ ಆದ್ರಿಂದ ಮಗುವಿಂದ ಅದರ ತಕ್ಷಣ ಬೆಳೆದರೂ ಕೂಡ ಮೌಲ್ಯಗೊಂಡಿಲ್ಲ. ಅದು ಅದಾದ್ಮೇಲೆ ನಮ್ಮಲ್ಲಿ ನಾವು ನೋಡಿದ ತಕ್ಷಣ ನಾನು ಯಾರು ಗೌರವಿಸಲ್ಲ, ನಾನು ಯಾರು ಕರೆಯಲ್ಲ, ಇಷ್ಟೊಂದು ಯಾರು ಗೌರವಿಸ್ತಾರ. ನನ್ನಲ್ಲಿ ಮಗುವಿನಂತ ನಿಶ್ಚಲವಾದ ಪ್ರೇಮ ಇದ್ರೆ ಎಲ್ಲರೂ ಆತ್ಮೀಯತೆ ತೋರಿಸ್ತಾರೆ. ಆ ಪ್ರೇಮ ನಮ್ಮ ನಿರ್ಣಯಗಳಾದ್ರೆ ಸ್ವಾರ್ಥವನ್ನು ಕಮ್ಮಿ ಮಾಡಿ ಏಕ ಮಾಡಲ್ಲ ಬಿಟ್ಟಾಗಬೇಕು. ಎಷ್ಟು ಬೇಕು ಅಷ್ಟು. ಎಷ್ಟು ತಿಂತೀರಾ ನೀವು? ಎಷ್ಟು ತಿಂತೀರಾ? ಹೊಟ್ಟೆ ಅದನ್ನೇ ನೋಡಿ, ನಮ್ಮ ದೇಹವನ್ನೇ ನಾವು ಕೂಡ ಸಕ್ಕಾಗಿದೆ. ಎಷ್ಟು ತಿಂತೀರಾ? ನಾವು ಅಷ್ಟೇ ನೋಡಿ 4 ಹೊತ್ತು ತಿಂಗಳೆಲ್ಲ ತಿಂತೀರಾ. ಇವಾಗ ಯಾಕೆ ಅಷ್ಟು ಕ್ರೌಡಿಂಗ್ ಇಷ್ಟು ಬೇಕು ಅಷ್ಟು ಮಾಡಬೇಕು. ಅದನ್ನು ಅಲ್ಲಿ ಪ್ರೇಮ ಇದ್ರೆ ಮಾತ್ರ ಕೆಲಸ ಮಾಡಬೇಕು. ನಿಜವಾದ ಪ್ರೇಮ, ಸತ್ಯವಾದ ಪ್ರೇಮ ಇದ್ರೆ ಮಾತ್ರ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವುದು, ಇನ್ನೊಬ್ಬರ ನೋವಿಗೆ ಸ್ಪಂದಿಸುವುದು. ಅದು ನಿಜವಾದ ಪ್ರೇಮ. ಹೇಳ್ತಾರೆ ಅವನ ಮಗ ಅಟವಾರಿ ಸ್ವಭಾವದ ಕುಟುಂಬದಲ್ಲಿ ಸಮಸ್ಯೆ ಆಗುತ್ತೆ. ಜ್ಞಾನ ಸರಿಯಾದ ಸಂಬಂಧಗಳಲ್ಲಿ ಹೇಗೆ ಈ ಸಮಸ್ಯೆಯನ್ನು ನಿಭಾಯಿಸಬಹುದು ಎಲ್ಲರೂ ಅಟವಾರಿ ಅಂದ್ರೆ ಒಬ್ಬ ಸರಿಯಾಗಿ ಹೇಳ್ತಾ ಇದ್ದಾರೆ. ಹೇಗೆ ಇವುಗಳನ್ನು ಸರಿ ಮಾಡುವುದು? ಅಟವಾರಿ ಮಗ ನನಗೆ ಬೈಕ್ ಬೇಕೇ ಬೇಕು, ವಸ್ತಿ ಆಯ್ತು ಇಲ್ಲ ಬರೀಬೇಕು ಗಂಡ್ಮಕ್ಕಳನ್ನ ಚಿಕ್ಕದೇನಿಲ್ಲ ಮುಂದೆ ಮಾಡಿ ಮಾಡಿ ಬೆಳೆಸುತ್ತಿರ್ತಾರೆ. ಕೊಡಿಸಿ ಕೇಳ್ತಾನೆ ಅಕ್ಕನ ಪ್ರಭಾವ ಏನು, ಅಕ್ಕನ ಸಂಪಾದನೆ ಏನು, ನನಗೆ ಗಾಡಿ ಬೇಕು ಕೊಡಿಸು, ನನಗೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ನನಗೆ ಒಂದು 10,000 ಇದೇ ಇತ್ತು ಅದನ್ನು ಅನಿವಾರ್ಯ ಮಕ್ಕಳನ್ನ ಹೇಗೆ ಸರಿ ಮಾಡಬಹುದು ಅಂತ ಈ ಸನ್ಯಾಸಿ ಹೇಳ್ತಾರೆ. ಒಂದು ನೀವು ಒಂದು ಗಿಡ ನೆಟ್ಟಿಗೆ ಇದು ಭಾವಿಸಿ ಆ ಗಿಡವು ಆರೋಗ್ಯಪೂರ್ಣವಾಗಿ ಬೆಳೆಯುತ್ತಿದ್ದರೆ ನೀವು ಆ ಗಿಡವನ್ನು ಪೋಷಿಸುತ್ತೇವೆ. ಒಂದು ಗಿಡ ನೆಟ್ಟಿಗೆ ಹಸರೇ ಬೆಳೆಯುವುದು ಗಿಡ ಮಾಡಿದ್ರೆ ದಿವಸ ಆಯ್ತು ಗಿಡ ಬೆಳೆಯಿಲ್ಲ, ಹೂ ಬಿಡ್ಲಿಲ್ಲ, ಕಾಯಿ ಬಿಡ್ಲಿಲ್ಲ ಅಂತ ದೂಷಣೆ ಮಾಡ್ತಿರಲ್ಲ. ಹಾಗೆ ಅವ್ರು ಹೇಳುವುದು ಏನಂದ್ರೆ ಗಿಡವನ್ನು ಪೋಷಿಸುವುದರ ಬದಲು ಆ ಗಿಡ ಸರಿಯಾಗಿ ಬೆಳೆಯುತ್ತಿರುವ ಕಾರಣಗಳನ್ನು ಹುಡುಕಿರಿ. ನಾವು ಗಿಡ ಸುಮ್ಮನೆ ದೂಷಣೆ ಮಾಡ್ಕೊಳ್ಳೋದಲ್ಲ, ಗಿಡ ಬೆಳೆಯುವ ಕಾರಣ ಏನು? ಕಡಿಮೆ ಬಿಸಿಲು, ಸರಿಯಾಗಿ ಸಿಗದೆ ಇರೋದು, ಆಮೇಲೆ ಎಲ್ಲ ಜಾಸ್ತಿ ಅಂದ್ರೆ ಚಿಕ್ಕ ಮಗುವಿನಿಂದ ಅದೆಲ್ಲ ಕೇಳ್ಬೋದು. ಚಿಕ್ಕವರೆಗೂ ಪ್ರೇಮ ಹೋಗ್ತಾ ಇತ್ತು. ಆಮೇಲೆ ಏನಾಗುತ್ತೆ, ಅದು ಸರಿಯಾದ ರೀತಿಯಲ್ಲಿ ಚಿಕ್ಕದಲ್ಲಿ ಬೆಳೆಸಿದ್ರೆ ಕಷ್ಟ ಸಂಪಾದನೆ ಇಷ್ಟೇ ಇಷ್ಟು ಸಾಕು ಅಂತ ಹೇಳಿದ್ರೆ ಮನೊಳಗೆ ಮನಸ್ಸಿನಲ್ಲಿ ಹೋಗ್ತಾ ಇರ್ತದೆ. ಅವ್ರು ಬಿಡ್ತಾರೆ ಅದನ್ನ ಅತಿಯಾದ ಆಸೆ ಅಡಮಾನಗಳನ್ನೆಲ್ಲ ಕಮ್ಮಿ ಮಾಡ್ಕೊಳ್ತಾರೆ. ಸಮಸ್ಯೆಗಳನ್ನು ಆಳವಾದ ಪ್ರೀತಿಯಿಂದ ನೋಡುವುದರಿಂದ ನಿಮಗೆ ಹೆಚ್ಚು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಈ ಒಂದು ಸಮಸ್ಯೆ ಆಳವಾದ ನಿಧಾನವಾಗಿ ಅರ್ಥ ಮಾಡ್ಕೊಳ್ಬೇಕು, ಒಳ ಹೊತ್ತು ನೋಡಬೇಕು, ಅದ್ರ ಕಾರಣ ಏನು ತಿಳ್ಕೊಳ್ಬೇಕು. ಅವಾಗ ಮಾತಾಡ್ತಾರೆ
ಅದಕ್ಕೆ ಮಾಡಿಸಬಾರದು. ಇಲ್ಲಿ ನಿಮಗೆ ಹೆಚ್ಚು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಚರ್ಚೆ ಬೇಡ, ಕಾರಣ ಬೇಡ, ದೂಷಣೆ ಯಾವುದೂ ಬೇಡ. ಕೇವಲ ಪ್ರೀತಿಯಿಂದ ಅರ್ಥ ಮಾಡಿಕೊಂಡು ಪ್ರೀತಿಸಿ ನಾವೆಲ್ಲ ಪ್ರೀತಿಯಿಂದ ಅರ್ಥ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಕಾರಣ ಹೇಳೋದು, ದೂಷಣೆ ಮಾಡೋದು, ದೃಷ್ಟಿಯಿಂದಲೇ ನಮ್ಮ ಸಂಸಾರಗಳೆಲ್ಲ ನಡೀತಾ ಇರೋದು. ಗಲಾಟೆಗಳಾಗಲಿ, ಸಂಘರ್ಷಗಳಾಗಲಿ, ಕೋಪಗಳಾಗಲಿ, ಮನೆ ಬಿಟ್ಟುಗಳಾಗಲಿ, ದೂಷಣೆ, ಕೋಪ ವಿಷಯಗಳಿದ್ದಾರೆ. ಸಮಸ್ಯೆಯನ್ನು ಆಳವಾಗಿ ಅರ್ಥ ಮಾಡ್ಕೋಬೇಕು. ಈಗ ಮನೆಗೆ ಒಂದು ಮಗ ಮದುವೆ ಮಾಡಿದ್ರೆ ಸೊಸೆ ಬಂದಿರ್ತಾರೆ, ಅವ್ರು ಹೇಳೋ ವಾತಾವರಣ ಬೇರೆ, ಅವ್ರು ಹೇಳ್ಕೊಂಡಿರೋ ಇದೇ ಬೇರೆ, ಇಲ್ಲಿ ಬಂದಾಗ ವಾತಾವರಣ ಬೇರೆ ಆಗುತ್ತೆ. ನಾವೆಲ್ಲ ಚಲಬೇಕು, ಹೀಗೆ ಅಡುಗೆ ಮಾಡ್ಬೇಕು, ಹೀಗೆ ಮನೆ ಕೆಲಸ ಮಾಡ್ಬೇಕು ಅಂತ ಅವ್ರಿಗೆ ಅರ್ಥ. ಅವಳನ್ನ ಅದೇ ನಿಧಾನವಾಗಿ ಹೇಳ್ತಾರೆ, ನೈಸಾಗಿ ತಗೊಂಡ ಈಗ ಎಲ್ರಿಗೂ ಮಾಡ್ತಾರಮ್ಮ ಅಂತ ಬಿಟ್ಟರೆ ಕರೀತಾರೆ. ಅದು ಬಿಟ್ಬಿಟ್ಟು ಹೋಗು ಸರಿ ದೇಶ ಇಸ್ಕೊಂಡು ಮನೆಗೆ ಅವ್ರು ಇವ್ರ ಜೊತೆ ಸೇರ್ಕೊಂಡು ಅವರು ಅಭಿಮಾನಿಯಾಗಿ ಅದನ್ನು ಕರ್ಕೊಂಡು ಹೋಗಲ್ಲ. ನಾವು ಅವರ ಶಾಪ ಹಾಕೊಂಡು ಊರ್ಜೆ ಮಾಡ್ಬೋದು. ಈಗ ನಿಜವಾಗಿ ಅರ್ಥ ಮಾಡಿಕೊಳ್ಳುವುದು ಕಲಿಬೇಕು. ಆದ್ದರಿಂದ ಅನುಭವವು ಸ್ವಂತಕ್ಕೆ ಸಂಬಂಧಿಸಿದ ಸಂತೋಷವಲ್ಲ, ಅದು ಪರಿಪೂರ್ಣತೆಯ ದೃಷ್ಟಿ. ಪರಿಪೂರ್ಣತೆಯ ದೃಷ್ಟಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಪರಿಪೂರ್ಣತೆ ಒಂದು ವಿಚಾರವನ್ನು ಪೂರ್ಣವಾಗಿ ನಾಲ್ಕು ಕಡೆ ನೋಡಬೇಕು. ಬರೀ ಮುಖದ ಮುಂಭಾಗ ನೋಡ್ತಾರೆ, ಹಿಂದೆ ಮುಂದೆ ಎಲ್ಲ. ಅದಕ್ಕೆ ಎಷ್ಟು ಮಾಡಿದ್ದೀರಲ್ಲ, ಈಗ ಮಾತ್ರ ನೀವು ನಿಜವಾಗಿ ಇವತ್ತಿನ ಮಾತ್ರ ಎನ್ನೇನು ಮಧ್ಯಾಹ್ನ ನಾಡಿದ್ದು ಬೇಡ. ಈ ಕ್ಷಣದಲ್ಲಿ ಕ್ಷಣದಲ್ಲಿ ನಾನು ಏನಾಗಿದ್ದೀನಿ, ನನ್ನ ಸೇನೆ ಹೇಳ್ತಿದೆ, ನಾನು ಏನ್ ನೋಡ್ಕೋತಿದ್ದೀನಿ, ನನ್ನನ್ನು ನಾನು ನೋಡ್ಬೋದು. ಹೇಳೋದ್ರಿಂದ ತಿಳ್ಕೊಂಡು ಮಾನವನಾಗಿ ನೀವು ಮಾಡ್ಕೊಂಡು ಏನ್ ನೋಡ್ಬೋದು, ನಾನು ಏನಾಗಿದ್ದೀನಿ, ನನ್ನ ಮನಸ್ಸು ಏನ್ ಹೇಳ್ತಾ ಇದೆ, ಕ್ಷಣದಲ್ಲಿ ಜೀವನದ ಗಹನ ತಿಳುವಳಿಕೆ, ಸಹನೆ ಮತ್ತು ಒಳ್ಳೆಯದಾಗುತ್ತದೆ. ಜೀವನಕ್ಕೆ ಜೀವಿಸುವುದಕ್ಕೆ ಯಾವಾಗ ಜೀವನದ ಗಹನ ತಿಳುವಳಿಕೆ ಆಳವಾಗಿ ಜೀವನ ಸಹನೆ ಮತ್ತು ಒಳ್ಳೆಯತನ ಇದು ಜೀವಿಸದ ಜೀವನವನ್ನು ಆಳವಾಗಿ ನೋಡಿದಾಗ ಸಹನೆಯಿಂದ ನೋಡಿದಾಗ ಜೀವನ ಬರ್ತದೆ. ಅನುಭವ ಮತ್ತು ಜೀವನ ಬೇರೆ ಬೇರೆ ಅಲ್ಲ, ಅನುಭವವೇ ಜೀವನ. ಅದು ಧಾರ್ಮಿಕ, ಸಾಮಾಜಿಕ, ಸಂಬಂಧಗಳು, ಆರ್ಥಿಕ, ರಾಜಕೀಯ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಿಸಿರಲಿ ಜೀವನ ಜೀವಿಸುವುದಕ್ಕೆ ಮನೆ ಹೇಳ್ತಾರೆ. ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಎಲ್ಲರೂ ನಾವು ಜೀವಿಸ್ತಾ ಇದ್ದೀವಿ. ಅದು ನಮ್ಮ ಸಮಾಜ ಅಂತ ಅಂತೀವಿ, ಸಂಬಂಧ ಇರುತ್ತೆ. ಅದೇ ಜೀವನ ಮಾಡಬೇಕು. ಸ್ವಾರ್ಥನೇ ಜೀವನ ಮಾಡಿದಾಗ ಯೋಚನೆ ಕೆಟ್ಟ ಕೆಟ್ಟ ಭಾವನೆಗಳಲ್ಲಿ ಜೀವನ ಮಾಡಿದಾಗ ಜೀವನಕ್ಕೆ ಜೀವಿಸುವುದಕ್ಕೆ ಜ್ಞಾನಿಯಾದವರಿಗೆ ಧರ್ಮ ಉದ್ದೇಶಿಸುವ ವಿಷಯವಾಗಿರದೆ ಮೂಡಿಸಿದ ಅನೇಕ ಮಹತ್ವದ ಹೆಸರಿನ ಪುಸ್ತಕಗಳು, ಅವರ ಸ್ವರೂಪ, ಆಚರಣೆಗಳು, ಪ್ರಾರ್ಥನೆ ಪದ್ಧತಿ, ಭಾಷೆ, ಪ್ರಾರ್ಥನೆ ಸ್ಥಳ ಮುಂತಾದವುಗಳಲ್ಲಿ ಬೆಳೆದೇ ಇದ್ದರು ಎಲ್ಲರೂ ಗುರುಗಳ ಸಂಖ್ಯೆ ಒಂದೇ ಆಗಿದೆ. ಯಾರೇ ಗುರುಗಳಾಗಲಿ, ಯಾರೇ ಸನ್ಯಾಸಿಗಳಾಗಲಿ, ಯಾರೇ ಧರ್ಮಕಾರರಾಗಲಿ ಎಲ್ಲ ಒಂದೇ. ಅದು ಬೇರೆ ಎಲ್ಲ ಒಂದೇ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಷ್ಟೇ ಮಾತಾಡ್ತಾ ಮಾಡ್ಕೊಂಡು ಅಲ್ಲಿ ಜಾತಿಯಲ್ಲಿ ಮಾಡ್ಕೊಂಡಿರ್ತಾರೆ. ಆ ಮೂಲಭೂತ ಸತ್ಯವಿದೆ ವಿಶ್ವಾಸತೆ, ಪ್ರೇಮ, ಸೇವೆ. ನಿಸ್ವಾರ್ಥತೆ, ಸ್ವಾರ್ಥ ಇದೆ, ಪ್ರೇಮವನ್ನು ಬೆಳೆಸಿಕೊಂಡು ಸೇವೆ ಮಾಡೋದು ಅಷ್ಟೇ ನನ್ನ ಕೆಲಸ ಆಗ್ತದೆ. ಅದು ಬೇರೆ ಇದು ಬೇರೆ ಜಾತಿ ಬದಲ ಧರ್ಮ ಈ ಸಂಬಂಧಗಳಿಗೆ ಕೆಳಗೆ ಮೂರು ತರಗಳ ಸಾಕು ಮೂಲಭೂತ ಸತ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೀಗೆ ಹೇಳುವಂತೆ ಒಬ್ಬ ಅಜ್ಞಾನಿಯು ದೇಹ ಬಂಧನದಿಂದ ಕಾರ್ಯಕ್ರಮ ಮಾಡಿದರೆ ಒಬ್ಬ ಜ್ಞಾನಿಯು ಮೋಕ್ಷ ರಹಿತನಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಕಾರ್ಯಕರ್ತರಾಗುತ್ತಾರೆ. ಅಜ್ಞಾನಿ ದೇಹ ಬಂಧನದಿಂದ ಕಾರ್ಯಕರ್ತರಾಗುತ್ತಾರೆ. ದೇಹ ಈ ದೇಹ ಅಂತಂದ್ರೆ ಸ್ಥೂಲ ದೇಹ, ಸ್ಥೂಲ ಪ್ರಪಂಚ, ಸಂಸಾರ ಇದರಿಂದ ಬಂಧನಕ್ಕೆ ಕಾರ್ಯ ಮಾಡ್ತಾ ಇದ್ದೀವಿ. ಅದರೊಳಗಡೆ ಸುತ್ತಾಡ್ತಾ ಇದ್ದೀವಿ, ಅದರೊಳಗಡೆ ಮನೋಗಿದ್ದೀವಿ, ಅದು ಬರುವಂತ ವಿಚಾರಗಳನ್ನು ಇಟ್ಕೊಳ್ತಾ ಇದ್ದೀವಿ.
ಮಾಡಬಾರದು ಮೋಹ ಆಸೆ ಕೋಪ ದ್ವೇಷವನ್ನೆಲ್ಲ ಬೆಳೆಸ್ಕೊತಾ ಇದ್ದೀವಿ. ಅದನ್ನು ಹೇಳ್ತಾರೆ ಜ್ಞಾನಿ ಆತ್ಮನು ಮೋಹ ರಹಿತನಾಗಿ ಜಗತ್ತಿನ ಕಲ್ಯಾಣ ಕಾರ್ಯಕ್ರಮ ಮೋಹ ಇಲ್ಲೇ ಇರುವುದು ಜಗತ್ತೇನಾದ್ರೂ ಮಾಡ್ಬೇಕಪ್ಪ ಕಷ್ಟದಲ್ಲಿರುತ್ತೆ ಜಗತ್ತಲ್ಲಿ ಇಷ್ಟು ನೋವು ಬಂದಿದೆ ಈಗ ನರಳ್ತಾ ಇದ್ದಾರೆ ಅದೇನಾದ್ರೂ ಮಾಡ್ಬೇಕು ಏನಾದ್ರೂ ಸಹಾಯ ಮಾಡಬೇಕು ಸೇವೆ ಮಾಡಬೇಕು ಅಂತ ಜ್ಞಾನಿ ಇರ್ತಾರೆ. ಬೈಬಲ್ ಅದನ್ನೇ ಹೇಗೆ ಹೇಳುತ್ತದೆ ಪ್ರೇಮವೇ ದೇವರು ಪ್ರೇಮ ಪ್ರೇಮ ಅಂತೆಲ್ಲ ನೀವು ಹಾರಿಂದ ಪ್ರೇಮ ಅನ್ನುವುದು ಶಬ್ದವೇ ಬೇರೆ. ಯಾರು ಪ್ರೇಮದಲ್ಲಿ ನಿವಾಸಿಸ್ತಾರೋ ಅವರು ದೇವರಲ್ಲಿ ನಿವಾಸಿಸುತ್ತಾರೆ. ಯಾರು ನಿಜವಾದ ಪ್ರೇಮವನ್ನು ತಿಳ್ಕೊಂಡಿರ್ತಾರೋ ಅವರೇ ದೇವರ ಹತ್ರ ಇದ್ದಾಗೆ. ಪ್ರೇಮ ಅಂದ್ರೆ ಎಲ್ಲರನ್ನು ಒಂದೇ ಸಮಾನವಾಗುವುದು. ಯಾವ್ದಾಗಲಿ ಕೆಟ್ಟವನಾಗಲಿ ಮಕ್ಕಳಾಗಲಿ ಒಳ್ಳೆಯವನಾಗಲಿ ಎಲ್ಲರೂ ಪ್ರೇಮವನ್ನು ಹರಿಸೋದೆ ಅವರೇ ದೇವರು. ಅವರಲ್ಲೇ ದೇವರು ಒಳ್ಳೆ ಕೂತಿದ್ದಾರೆ ಅಂತ ಅವರ ದೇವರಲ್ಲಿ ಅವರು ದೇವರಲ್ಲಿ ನಿವಾಸಿಸುತ್ತಾರೆ ಮತ್ತು ಅವರಲ್ಲಿ ದೇವರು ಇರುತ್ತಾರೆ. ನಿಜವಾದ ಪ್ರೇಮವನ್ನು ಯಾರು ಒಳ್ಳೆ ಹರಿಸ್ತಾರೋ ಸ್ವಾರ್ಥರಹಿತವಾದ ಪ್ರೇಮ ನನ್ನ ಮಗ ನನ್ನ ಮಕ್ಕಳು ನನ್ನ ಆಸ್ತಿ ಎಲ್ಲ ಬಿಟ್ಟು ನಿಜವಾದ ಪ್ರೇಮವನ್ನು ಹರಿಸ್ತಾರ ಅವರಿಗೆ ವಿಜ್ಞಾನಕ್ಕೆ ಮಾಡುವ ಸಬ್ಜೆಕ್ಟ್ ಓದೆ ಎಲ್ಲಿ ವಿಠಲ ವಿಠಲ ಅಂತ ಸದಾ ಸ್ಮರಣೆ ಮಾಡ್ತಾರೆ. ನಾವು ಯಾವುದನ್ನು ಕೂಡ ಭಕ್ತಿನೂ ತುಂಬ ಭಕ್ತಿ ಬೇಕು. ಭಕ್ತಿ ಇದ್ರೆ ಜ್ಞಾನ ಬರಲ್ಲ. ಭಕ್ತಿಯನ್ನು ಜ್ಞಾನ ತಿಳಿಸ್ಬೇಕು. ಮೂಲ ಭಕ್ತಿ ಅಲ್ಲ ಬರೀ ಕಲ್ಲಿಗೆ ಮಣ್ಣಿಗೆ ಮರಕ್ಕೆ ಪೂಜೆ ಮಾಡ್ಕೊಂಡು ಬರಲ್ಲ. ಇಲ್ಲಿದೆ ದೇವರು ಭಗವಂತ ಎಲ್ಲರ ಹೃದಯದಲ್ಲಿರುವುದು ಭಗವಂತನೇ ಕಾಣ್ತಿಲ್ಲ. ನನ್ನೂ ಭಗವಂತ ಎಲ್ಲರಿಗೂ ಭಗವಂತ ಎಲ್ಲರಿಗೂ ಸುಖವಾಗಿಲ್ಲ. ಆ ಪ್ರೇಮವನ್ನು ಹೊರಸೂಸಿರ್ತಾರೆ. ಇಸ್ಲಾಂ ಧರ್ಮ ಹೇಳುತ್ತೆ ಬಡವರಿಗೆ ಅನಾಥರಿಗೆ ಮತ್ತು ಕೈದಿಗಳಿಗೆ ಅವರನ್ನು ಏನನ್ನೂ ಬಯಸದೆ ಕನಿಷ್ಠ ಒಂದು ಧನ್ಯವಾದವನ್ನು ಸಹ ಬಯಸದೆ ದೇವರ ಪ್ರೀತಿಗಳನ್ನು ನಮ್ಮ ದೇವರ ಸುಖಮಾಗಿಸಿ ಬೈಬಲ್ ಹೇಳುತ್ತದೆ. ಅವನು ವೈದ್ಯ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಅನಾಥನಾಗಿರ್ಬೋದು ಬಡವನಾಗಿರ್ಬೋದು ಅವನನ್ನ ಧನ್ಯವಾದಗಳನ್ನು ಕೇಳದೆ ಊಟ ತಿಂತಕ್ಕಂಥ ಟ್ಯಾಕ್ಸ್ ಅಂತ ಹೇಳ್ತಾರೆ. ಏನಾದ್ರು ಸಹಾಯ ಮಾಡ್ತಕ್ಕಂಥ ಟ್ಯಾಕ್ಸ್ ಅನ್ನೋದು ಅಭ್ಯಾಸ ಆಗ್ತಿದೆ. ಇದು ಟ್ಯಾಕ್ಸ್ 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 ಇರುತ್ತೆ. ಅದೇನ ಅದೇನ ಭಗವಂತ ಮುಂದಿನಲ್ಲೇ ಗೊತ್ತಾಗಿರೋದು ನನಗೆ ಆಗ್ತಿದೆ ಭಗವಂತನಿಗೆ ಟ್ಯಾಕ್ಸ್ ಆ ಮನಸ್ಸು ಬರಬೇಕು. ನನಗೆ ಧನ್ಯವಾದಗಳು ಭಗವಂತನಿಗೆ ಹೇಳು. ಭಗವಂತ ನನ್ನ ಮಾತ್ರ ಕೊಡಿಸಿದ ಅಷ್ಟೇ. ನಾನ್ಯಾಕೆ ಹುಡುಗಿ ನಾನ್ಯಾಕೆ ನಿರ್ಧಾರ ಮಾಡಕ್ಕೆ ಅಷ್ಟ ತಿಳ್ಕೊಂಡ್ರೆ ಹೃದಯ ಹೊಸತ್ತು ಧರ್ಮದ ಅರ್ಥ ಬಹಳ ಸಂಕೀರ್ಣವಾಗಿದೆ. ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಧರ್ಮ ಅಂದ್ರೆ ಮತಗಳನ್ನು ಧರ್ಮ ಅಂತ ತಿಳ್ಕೊಂಡಿಲ್ಲ, ಜಾತಿಗಳನ್ನು ಧರ್ಮ ಅಂತ ತಿಳ್ಕೊಂಡಿಲ್ಲ. ಅದಲ್ಲ, ಧರ್ಮವನ್ನು ಧರಿಸುವವನು ಅಂತ ಯಾರು ಧರಿಸೋದು? ಕರುಣೆ ಪ್ರೀತಿ ಪ್ರೇಮವನ್ನು ಧರಿಸುವವನಿಗೆ ಧರ್ಮ ಧರ್ಮಿಷ್ಠ ಅಂತ ಹೇಳುವುದು. ಅದು ಧರ್ಮ ಅಂತ ಹೇಳುವುದು. ಧರ್ಮ ಅಂದ್ರೆ ಜಾತಿ ಅಲ್ಲ ಮತಗಳಲ್ಲ ಅಂತ ಹೇಳ್ತಾರೆ. ಯಾರು ಧರ್ಮ ಪ್ರಚಾರ ವ್ಯಾಖ್ಯಾನ ಹೊಡೆಯುತ್ತಿರುವೋ ಅವರೇ ಧರ್ಮದ ಅಧಿಕಾರಸ್ಥರ ಅವಶ್ಯಕವು. ಈಗ ಧರ್ಮ ಪ್ರಚಾರ ಅಂತಂದ್ರೆ ಈಗ ಉಪನ್ಯಾಸಗಳು ಏನೋ ಸನ್ಯಾಸಿಗಳು ಎಲ್ಲರೂ ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ, ಒಳ್ಳೆಯದೇ ಮಾಡ್ತಾರೆ. ಅದ್ರ ಇನ್ನೂ ಆಸೆ ಸ್ವಾರ್ಥ ಇದೆ. ನನಗೆ ಏನಾಗಬೇಕು? ಅಧಿಕಾರ ಬೇಕು, ನಾನು ಶ್ರೇಷ್ಠ ಆಗಬೇಕು, ನಾನು ಮಹಾ ಸ್ವಾಮೀಜಿ ಆಗಬೇಕು, ನಾನು ಚೇತರಿಸಬೇಕು, ನಾನು ಉನ್ನತ ಆಗಬೇಕು, ಹೀಗೆಲ್ಲ ಬರಬೇಕು. ಧರ್ಮವನ್ನು ಧರಿಸುವವರು ಧರ್ಮ ಮಹಾತ್ಮ ಭಗವಂತ ಕೊಟ್ಟಿರುವ ಧರ್ಮದ ಸತ್ಯತೆಯನ್ನು ಮಾತುಗಳನ್ನು ಮಾಡಲಿಕ್ಕೆ ಹೊರತಾಗಿ ನನಗೆ ಆ ಚೇರುಗಳ ನೋಡಿ ದಿಗಿರಾಜರಿಗೆ ಶೇಷಯ್ಯವಾಗಿದೆ. ಆ ಕಟ್ಟಿದಂತ ಮಹಾನ್ ವ್ಯಕ್ತಿ ನಾವು ಕಂಡಾಗೆ 30 ವರ್ಷ ಮುಂದೆ 35-40 ವರ್ಷ ಅವರು ದಾದಾಜಿ ಬಂದಿದ್ರು. ಆ ದೊಡ್ಡ ಮೀಟಿಂಗ್ ಹಿಡಿತಾ ಇದ್ರು. ಯಪ್ಪ ಶೇಷಯ್ಯ ಕಳಿಸಿರುವಂತಹ ವಿಷಯ ಎಲ್ಲರ ಜಗತ್ತಿನಲ್ಲಿ ಹೋಗ್ತಾ ಇದೆ. ಒಂದು ಬಾತ್ರೂಮ್ ಅದು ಸೇವೆ ನಾನು ಕೃಷಿಗಾರು ನಾನು ಕುತ್ಕೋಬೇಕು ಅಂತ ಹೇಳಿದರು. ಅವರು ನಿಜವಾದ ಧರ್ಮಿಷ್ಠರು. ಅದು ಮಾಡ್ತಾ ಹೋದ್ರೆ ಸಾಕು. ಭಗವಂತ ಉಳ್ಕೊಂಡಲ್ಲ ನಿಮಗೆ ನೀವೇ ಯಾವ ಹೋಗ್ಬೇಕಾದೇ ಇಲ್ಲ. ನಾನು ಊರಿಗಿದೆ, ನನ್ನ ಶಿಷ್ಯ ಇದ್ದಾರೆ, ಇನ್ನೂ ಚಿಕ್ಕಿ ಮುಗೋಣ
ನೀವು ಸೇವಾ ಕಾರ್ಯ ಮಾಡಿ ಅಂತ ನೋಡಿ ಬರ್ತಾರೆ. ನಾನೆಲ್ಲ ಹುಡುಗಿರೋದು ನೀನೆಲ್ಲ ನಡೆದಿರುವೆ, ಭಿಕ್ಷುಕನ ಪೂಜೆ ಬಿಡುದು ನಾನು ನಡೆದಿರುವೆ, ನೀನು ಗುಡಿ ಗೋಪುರದಲ್ಲಿ ನನ್ನ ನರಸಿದ್ರೆ ಮಾಡಿ ಭಿಕ್ಷುಕ ಕೊಡುವುದಿಲ್ಲ ಭಗವಂತ. ಲೋಕದ ಮಂಚಿನ ಕಾರಣದಲ್ಲಿ ನಾನು ಹೋಗಿ ಕುಳಿತಿರುವೆ, ನೀವು ದೇವರ ನಿಂತು ದೇವಸ್ಥಾನವನ್ನು ನಡೆಸ್ತಾ ಇದ್ದೀನಿ ಅಂದಿದ್ದಾನೆ ಭಗವಂತ. ಇದು ಧರ್ಮದಲ್ಲೇ ಅಪಾರ ನಂಬಿಕೆ ಇರುವುದೆಲ್ಲ ದಾರಿ ತಪ್ಪಿಸ್ತಾರೆ. ಧರ್ಮ ಪ್ರಚಾರ ಮಾಡುವುದೆಲ್ಲ ಪಾಪ ಏನು ಗೊತ್ತಿಲ್ಲದೆ ಏನೋ ಜ್ಞಾನವನ್ನ ವಿಷ್ಣು ಬಂದಿದ್ದಾರೆ, ಯಾರ ಸನ್ಯಾಸವನ್ನು ಹೋಗಿದ್ದಾರೆ, ಜ್ಞಾನ ಪ್ರಸಾರ ಮಾಡ್ತಾರೆ, ನಾವು ಭಗವನ್ನ ಉದ್ಧಾರ ಅಂತ ಬಂದಿರ್ತಾರೆ. ಅವನ್ನ ದಾರಿ ತಪ್ಪಿಸ್ತಾರೆ. ಇವೆಲ್ಲ ಅಹಂದಿಂದ ಉಪನ್ಯಾಸ ಮಾಡೋದು, ಅಹಂದಿಂದ ಸನ್ಯಾಸ ಉಪನ್ಯಾಸ ಮಾಡೋದು, ಅಹಂ ಎಲ್ಲರ ಸುತ್ತು ಮಾಡುತ್ತೆ. ಆವಾಗ ಅಧಿಕರಾಗ್ತದೆ. ಧರ್ಮಗಳು ಇದರಲ್ಲಿ ಸಂಕೀರ್ಣದ ವಿಭಜನೆ, ದೇಶ, ಕಲ, ಅಶುದ್ಧ, ದಂಗೆ ಒಂದು ಅಶಾಂತಿಯನ್ನು ಬಿತ್ತುತ್ತಿದ್ದಾರೆ. ಇವತ್ತು ನೋಡ್ತಾ ಇದ್ದಾರೆ ಧರ್ಮ 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 ಪ್ರಚಾರ ಮಾಡ್ತಿದ್ದಾರಲ್ಲ, ಯಾವ್ಯಾವ ಧರ್ಮಗಳು, ಯಾವ್ಯಾವ ಜಾತಿಗಳು ಏನ್ ಮಾಡ್ತಾ ಇದ್ದಾರೆ ಜನ? ದೇಶ ವಿಭಜನೆ, ಕಲಹ, ಅಶುದ್ಧ. ಯಾರು ಒಂದು ರಾಷ್ಟ್ರಪತಿ ಅದೇನೋ ಗಲಾಟೆ ನಡೆದಿದ್ದಾರೆ, ಗೊತ್ತಿಲ್ಲ. ಅಲ್ಲೇನೋ ಸನ್ಯಾಸಿಗಳು ಹೆಂಗಿದ್ದಾರೆ ಗೊತ್ತಾ? ಗಾಡಿ ಕೊಟ್ಟಿದ್ದಾರೆ, ಎಷ್ಟು ಒಳ್ಳೆ ಗಲಾಟೆ ಮಾಡಿದ್ದಾರೆ. ಅವ್ರು ಇಟ್ಕೊಂಡಿದ್ದಾರೆ ಅಲ್ವಾ? ಯಾರು ಗಲಾಟೆ ಮಾಡಬೇಕಂದ್ರೆ ಇದು ಧರ್ಮದ ಪ್ರಚಾರ. ಇದನ್ನು ನಡೆದ್ರೆ ಬೇರೆ ಧರ್ಮ ಎಲೆ ಮರೆಯ ಕಾಯಿನಲ್ಲಿ ಮಾಡ್ಕೊಂಡು ಬೇಕಾದಷ್ಟು ಜನ ಇದ್ದಾರೆ. ಧರ್ಮದ ಮೂಲ ಸತ್ಯವನ್ನು ಅರ್ಥೈಸುವ, ಅನುಸರಿಸುವ ಮತ್ತು ನಡತೆ ತಿಳಿಸುವಂತೆ ಮಾಡ್ತಾರೆ. ಪ್ರಾರಂಭದಲ್ಲಿ ಇದನ್ನು ನಾವು ಅಲ್ಪ ಪ್ರಮಾಣದಲ್ಲಿ ಅನುಸರಿಸುವುದು ಸಹ ನಮ್ಮ ಜೀವನದಲ್ಲಿ ವೈಯಕ್ತಿಕವಾದ ಸಾಮಾಜಿಕವಾದ ಆಹಾರವನ್ನು ಉಂಟು ಮಾಡುತ್ತದೆ. ಧಾರ್ಮಿಕ ಜೀವನವೆಂದರೆ ಪವಿತ್ರವಾದ ಜೀವನ. ಧಾರ್ಮಿಕ ಜೀವನ ಅಂದ್ರೆ ಪವಿತ್ರವಾದ ಇರುವಂತ ಜೀವನ. ಇದು ಜೀವನ ಜೀವಿಸುವುದಕ್ಕೆ ಅವಕಾಶ ಮಾಡ್ತಾರೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.